ಪ್ರಕೃತಿಯನ್ನು ಎಷ್ಟು ವರ್ಣಿಸಿದರೂ ಸಾಲದು. ಅಲ್ಲೊಂದು ಕಡೆ ಹುಲ್ಲು ಬೆಳೆದಿತ್ತು. ಅದರ ಮೇಲೆ ಇಬ್ಬನಿ ಕುಳಿತಿತ್ತು. ಬೆಳಗಿನ ಜಾವ ಸೂರ್ಯೋದಯವಾಗುತ್ತಿತ್ತು. ಸೂರ್ಯನ ಕೆಂಪು ಕಿರಣಗಳು ಅದರ ಮೇಲೆ ಬಿತ್ತು. ಗಾಳಿಯೂ ಬೀಸಿತು. ಕೂಡಲೇ ಅದು ಹುಲ್ಲಿನ ಮೇಲಿಂದ ಕೆಳಗೆ ಬಿದ್ದು ಮಣ್ಣಿನಲ್ಲಿ ಒಂದಾಗಿ ಹೋಯಿತು. ನೋಡುವವರಿಗೆ ನಮ್ಮ ಜೀವನವೂ ಹೀಗೆಯೇ ಅಲ್ಲವೇ ಅಂತ ಅನಿಸುತ್ತೆ. ಆ ಇಬ್ಬನಿಯ ಹನಿಯು ಹಚ್ಚ ಹಸಿರಿನ ಹುಲ್ಲಿನ ಮೇಲೆ ಇದ್ದಾಗ ಅದು ಮುತ್ತಿನಂತೆ ಕಂಗೊಳಿಸುತ್ತಿತ್ತು. ಗಾಳಿ ಬೀಸಿದಾಗ ಕೆಳಗೆ ಬಿದ್ದು ಮಣ್ಣಿನಲ್ಲಿ ಸೇರಿ ಹೋಯಿತು. ನಮ್ಮ ಜೀವನವೂ ಇಷ್ಟೇ. ಹಸಿರು ಹುಲ್ಲಿನ ಮೇಲೆ ಕುಳಿತ ಇಬ್ಬನಿಯ ಹನಿ ದೇಹ. ಕಾಲನ ಗಾಳಿ ಬೀಸಿದಾಗ ದೇಹವು ಮಣ್ಣಿನಲ್ಲಿ ಸೇರಿತು. ಮಿಥ್ಯದ ದರ್ಶನವಾಯಿತು. ಸತ್ಯದ ಸಾಕ್ಷಾತ್ಕಾರವಾಯಿತು. ಗುರುಗಳ ಬಳಿಗೆ ಒಬ್ಬನು ಬಂದು ತಾನು ಬಹಳ ಕಷ್ಟದಲ್ಲಿರುವೆನು ಅಂತ ಹೇಳ್ತಾನೆ. ಆಗ ಗುರುಗಳು, ಯಾರಿಗೆ ಇರುವುದಿಲ್ಲ? ಶ್ರೀರಾಮನು ಚಕ್ರವರ್ತಿಯ ಮಗ, ಸೀತೆಯು ಚಕ್ರವರ್ತಿಯ ಮಗಳು. ಅವಳು ಕಾಡಿಗೆ ಹೋಗುವ ಅವಶ್ಯಕತೆಯೇ ಇರಲಿಲ್ಲ. ಆದರೂ ಕಾಡಿಗೆ ಹೋಗ್ತಾಳೆ. 14 ವರ್ಷ ವನವಾಸ ಮಾಡ್ತಾಳೆ. ಇಂತಹ ಕಷ್ಟ ಇಲ್ಲಿ ಯಾರಿಗೂ ಇಲ್ಲ. ಶ್ರೀಕೃಷ್ಣ ಪೂರ್ಣಾವತಾರ. ಆದರೂ ಜನಿಸಿದ ಕೂಡಲೇ ತಂದೆ ತಾಯಿಗಳಿಂದ ದೂರ ಆಗ್ತಾನೆ. 12 ವರ್ಷಗಳಲ್ಲಿ 30 ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಅವನ ಸೋದರ ಮಾವನೇ ರಾಕ್ಷಸರನ್ನು ಕಳಿಸ್ತಾ ಇರ್ತಾನೆ. ಸತ್ಯ ಹರಿಶ್ಚಂದ್ರ ಬಹಳ ಒಳ್ಳೆಯ ರಾಜ. ಸತ್ಯವನ್ನೇ ಹೇಳ್ತಾ ಇರ್ತಾನೆ. ಆದರೂ ರಾಜ್ಯ, ಹೆಂಡತಿ, ಮಗ ಎಲ್ಲರನ್ನೂ ಕಳ್ಕೊಳ್ತಾನೆ. ಕೊನೆಗೆ ಸ್ಮಶಾನ ಕಾಯುತ್ತಾನೆ. ಮಗ ಸತ್ತು ಹೋದರೆ ದೇಹವನ್ನು ಸುಡಲು ಹೆಂಡತಿಗೆ ಅದಕ್ಕೆ ಆಗುವಷ್ಟು ಹಣ ಕೊಡಬೇಕು ಅಂತ ಕೇಳ್ತಾನೆ. ಹೀಗೆ ಇಂದಿಗೂ ನಾವು ಅಂತಹವರನ್ನು ಕಾಣಬಹುದು.